ನಮಸ್ತೆ ಎಲ್ರಿಗೂ. ಬನ್ನಿ ನಾವಿವತ್ತು ನೀವಿರುವಂಥ ಸಿಚುವೇಶನ್ಗೆ ಈ ಸಮಯಕ್ಕೆ ಏನು ಗೈಡೆನ್ಸ್ ಕೊಡ್ತಾರೆ, ನೀವು ಹೇಗೆ ನಿಮ್ಮನ್ನು ನೀವು ಇನ್ನೂ ಬೆಟರ್ ಮಾಡ್ಕೋಬೇಕು, ಅಥವಾ ಯಾವ ಸಿಚುವೇಶನಲ್ಲಿ ಇದ್ದೀರಾ ನೀವು ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಹೇಳ್ತಾರೆ ಅಂತ ನೋಡೋಣ. ತುಂಬ ಕೋಪ ಅನಿಸುತ್ತೆ ನಿಮಗೆ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಆ ಥರದ ನಿರ್ಧಾರಗಳನ್ನು ತಗೋಬೇಡಿ. ತಲೆ ತುಂಬ ಕ್ಲಮ್ಸಿ ಆಗಿದೆ, ತುಂಬ ಹೆಡ್ ಹೆವಿನೆಸ್ ಅನ್ನಿಸ್ತಾ ಇರುತ್ತೆ, ಸಿಡ್ದೋಗೋವಂಥ ಭಾವನೆ ಇರುತ್ತೆ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಮೈಂಡನ್ನು ನೀವೇ ರಿಲ್ಯಾಕ್ಸ್ ಮಾಡ್ಕೊತಾ ಹೋಗಬೇಕು. ಯಾವುದಾದ್ರೂ ಸಾಫ್ಟ್ ಮ್ಯೂಸಿಕ್ ಕೇಳೋದಿರ್ಬೋದು, ಅಥವಾ ಯಾವುದಾದ್ರೂ ಗಿಡ ಅಥವಾ ಮರ ಇರೋ ಕಡೆ ಓಡಾಡ್ಕೊಂಡು ಬರೋದಿರ್ಬೋದು. ಈ ಥರ ಮಾಡ್ಕೊಳ್ಳಿ. ಥಾಟ್ಸನ್ನು ಕಡಿಮೆ ಮಾಡ್ಕೋತಾ ಬರಬೇಕು. ಈ ಥರ ಮಾಡ್ತಾ ಮಾಡ್ತಾ ಮೂಡ್ ಸ್ವಿಂಗ್ಸು ಇವಾಗ ಇದ್ದಿದ್ದು ಮೂಡ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಲ್ಲ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ನೀವು ಆದಷ್ಟು ಆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಅಥವಾ ಅವ್ರದ್ದು ಮಂತ್ರಗಳಿದ್ರೆ ಜಪ ಮಾಡಿ, ಸ್ವಲ್ಪ ಪಾರ್ಕಲ್ಲಿ ಅಥವಾ ಬರಿಗಾಲಲ್ಲಿ ಮಣ್ಣಲ್ಲಿ ಓಡಾಡೋದು ಈ ಥರದ್ದೆಲ್ಲ ಮಾಡ್ತಾ ಬನ್ನಿ, ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಅರ್ಪಣ.